ರಾಯಣ್ಣ ಜಾತ್ರೆ ಕಾರ್ಯಕ್ರಮಕ್ಕೆ ತಾಲೂಕು ಸೇರಿದಂತೆ ಮತಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರಾಯಣ್ಣರ ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹಾಲುಮತ ಸಮಾಜದ ಮುಖಂಡ ತಾನಾಜಿ ನಾಗರಾಳ ವಿನಂತಿಸಿದರು. ಕೋಲಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಮುಖಂಡ ತಾನಾಜಿ ನಾಗರಾಳ್, ವಿಜಯಪುರ ನಗರದಲ್ಲಿ ಆಗಸ್ಟ್ 23, 2026ರಂದು ಸಂಗೊಳ್ಳಿ ರಾಯಣ್ಣ ಉತ್ಸವ ಸಮಿತಿ ವಿಜಯಪುರ ಇವರು ಆಯೋಜಿಸಿರುವಂತಹ ರಾಜ್ಯ ಮಟ್ಟದ ಬೃಹತ್ ಸಂಗೊಳ್ಳಿ ರಾಯಣ್ಣ ಜಾತ್ರೆ 2026ರ ಕಾರ್ಯಕ್ರಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಭವ್ಯ ಮೂರ್ತಿ ಮೆರವಣಿಗೆ ಬೆಳಿಗ್ಗೆ 11 ಗಂಟೆಗೆ ಜರುಗುವುದು. ಮೂರ್ತಿ ಮೆರವಣಿಗೆ ಸಂದರ್ಭದಲ್ಲಿ ಡೊಳ್ಳು ಕುಣಿತ, ಗೊಂಬೆ ಕುಣಿತ, ಬಣ್ಣೂರು ಕುರಿಗಳ ಮೆರವಣಿಗೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಲಿದ್ದು, ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ಕನಕದಾಸದ ವೃತ್ತದ ಮಾರ್ಗವಾಗಿ ದರ್ಬಾರ್ ಮೈದಾನ ತಲುಪಿ ಬಹಿರಂಗ ವೇದಿಕೆ ಕಾರ್ಯಕ್ರಮ ಜರುಗುವುದು. ರಾಯಣ್ಣನ ಶೌರ್ಯ, ದೇಶಭಕ್ತಿ ಹಾಗೂ ತ್ಯಾಗವನ್ನು ಸ್ಮರಿಸಿಕೊಂಡು ರಾಯಣ್ಣನ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ರಾಯಣ್ಣನ ಅಭಿಮಾನಿಗಳು, ಸಮಾಜದ ಗುರು ಹಿರಿಯರು, ಯುವಕರು ಭಾಗವಹಿಸುವರು. ಜಿಲ್ಲೆಯ ಕೋಲಾರ ತಾಲೂಕು ಸೇರಿದಂತೆ ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ 10,000ಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಯಣ್ಣನ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಆಗಮಿಸುವಂತ ನಿರೀಕ್ಷೆ ಇದೆ. ತಾಲೂಕು ಕುರುಬರ ಸಂಘದ ಮುತ್ತು ಪೂಜಾರ ಆದಿಯಾಗಿ ಎಲ್ಲರಿಗೂ ನಮಸ್ಕಾರ ತಿಳಿಸೋದ್ರ ಜೊತೆಗೆ 23 ತಾರೀಕು ರವಿವಾರದಂದು ಇತಿಹಾಸದಲ್ಲಿ ಉಳಿಯುವಂಥ ಈ ಕಾರ್ಯಕ್ರಮ ಸಂಗೊಳ್ಳಿ ರಾಯಣ್ಣ ಉತ್ಸವ ಆಗಿರ್ಬೋದು ಅಥವಾ ಜಾತ್ರಾ ಮಹೋತ್ಸವ ಅನ್ಬೋದು. ನಾ ಭೂತೋ ನಾ ಭವಿಷ್ಯ ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಿಯಾಗಿ ಇಡೀ ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲೇ ಇಂಥ ಕಾರ್ಯಕ್ರಮ ಎಲ್ಲಿ ನಡೆದಿರಲಿಕ್ಕಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ರವಿವಾರ ದಿನ ಇಡೀ ಜಿಲ್ಲೆಯಾದ್ಯಂತ ನಾವು ತಾಲೂಕಾ ಘಟಕದಿಂದ, ಕೋಲಾರ ತಾಲೂಕು ಘಟಕದಿಂದ ಪ್ರತಿ ಹಳ್ಳಿಗೆ ಎಲ್ಲ ಹಳ್ಳಿ ಅಡ್ಡಾಡಿ ಇವತ್ತು ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರಬೇಕು, ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಮಾತನ್ನು ಹೇಳುವುದರ ಜೊತೆಗೆ ವಿಶೇಷವಾಗಿ ಇನ್ನೊಂದು ಮಾತನ್ನು ಹೇಳಿಕೆ ಬಯಸ್ತೀನಿ. ಯಾರೇ ಅನ್ಯ ಕೋಮಿನವರಾಗಿರ್ಬೋದು, ಮತ್ತೊಬ್ಬರು ಯಾರು ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳಾಗಿರ್ಬೋದು, ದೇಶಭಕ್ತರಾಗಿರ್ಬೋದು, ಅವರೆಲ್ಲರೂ ತಾವೆಲ್ಲ ಭಾಗವಹಿಸ್ಬೋದು ಈ ಕಾರ್ಯಕ್ರಮಕ್ಕಂತ ನಾ ಈ ಪತ್ರಿಕಾ ಮುಖಾಂತರ ಅವರಿಗೂ ವಿನಂತಿ ಮಾಡ್ತಾ ಇದ್ದೇನೆ. ಅದಕ್ಕೆ ಕೋಲಾರ ತಾಲೂಕಿನ ವತಿಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಪತ್ರಿಕಾ ಮುಖಾಂತರ ಹೇಳಲಿದ್ದಾರೆ. ಆದರೆ ಯಾವತ್ತೇ ನಡೆದು ಕೂಡ ಆಗುವಂಥದ್ದು ಒಂದು ಸಮಾವೇಶ ಹೇಗೆ ಇರುತ್ತದೆ ಅನ್ನುವಂಥದ್ದು ನಾವು ಹಿಂದಿನಿಂದ ಕೆಲವೊಂದು ನೋಡೇವಿ. ಅದೇ ರೀತಿ ಬಹಳ ಅದ್ದೂರಿಯಾಗಿ ಇದು ನಡೀತೈತಿ. ನಮ್ಮ ಸಮಾಜ ಯಾವಾಗ ಒಂದು ಹೆಜ್ಜೆ ಮುಂದಿಡ್ತದೆ, ಆ ಹೆಜ್ಜೆಯಲ್ಲಿ ಯಾವುದೇ ಲೋಪದೋಷವಿಲ್ಲದೆ, ಯಾವುದೇ ಜಾತಿ ವಿಜಾತಿ ಅನ್ನದೆ ಎಲ್ಲರೂ ಕೂಡಿಕೊಂಡು ಹೋಗುವಂಥ ಜಾತಿನೇ ಹಾಲುವಂಥ ಜಾತಿ. ಇದು ಎಲ್ಲರೂ ಕೂಡ ಕೊಡ್ತದೆ. ಆದರೆ ನಮ್ಮ ಜೊತೆ ಕೂಡ ಕಡಿಮೆ, ನಾವೆಲ್ಲ ಕೂಡ ಕೂಡ್ತೇವೆ, ನಮ್ಮ ಜೊತೆ ಕೂಡ ಕಡಿಮೆ, ಭಿನ್ನ ಭಿನ್ನವಾಗಿ ಮಾಡ್ತಾರೆ. ಅದು ಇರಲಿ. ಅದು ಕೂಡ ಈ ರಾಜ್ಯದಲ್ಲಿ ನಾ ಎಲ್ಲ ಸಮಾವೇಶದಲ್ಲಿ ಭಾಗಿಯಾಗಿನಿ. ಹೆಸರು ಇಂಥ ಸಮಾವೇಶಗಳು ಎಲ್ಲಿ ಆಗುವುದಿಲ್ಲ. ಜೊತೆಗೆ ನಮ್ಮ ಓಡಾಟಕ್ಕಾಗಲಿ ಅಥವಾ ಟೂರ್ನಾಗಲಿ ಒಂದೆಲ್ಲ ಹೇಳ್ತೇವೆ. ಏನಾದ್ರು ಒಂದೆರಡು ಕೊಡ್ಕೊಂಡು ಅಷ್ಟು ಗಾಡಿಗಳನ್ನ ಒಂದೇ ರೀತಿ ಹೋಗಿ ಒಂದು ಕೋಲಾರ ತಾಲೂಕಿನ ಒಂದು ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡೋದ್ರ ಜೊತೆಗೆ ಸರಿಯಾಗಿ 11 ಗಂಟೆಗೆ ಸಿದ್ದರಾಮೇಶ್ವರ ಗುಡಿಯಿಂದ ಮೆರವಣಿಗೆ ಚಾಲು ಹೋಗ್ತದೆ. ಸಿದ್ದರಾಮೇಶ್ವರ ಗುಡಿಯಿಂದ ಗಾಂಧಿ ಚೌಕ, ಗಾಂಧಿ ಪ್ರತಿಮೆಗೆ ಸಮಾಜ ಮುಖಂಡರು ಮಾಲಾರ್ಪಣೆ ಮಾಡೋದ್ರ ಜೊತೆಗೆ ಹಂಗಿನ ತಳಗೆ ಸೀದಾ ಒಂದು ತಳಗೆ ಅಂಬೇಡ್ಕರ್ ಸರ್ಕಲ್ಗೂ ಅಂಬೇಡ್ಕರ್ ಮೂರ್ತಿಗೂ ಮಾಲಾರ್ಪಣೆ ಮಾಡೋದ್ರ ಜೊತೆಗೆ ಮುಂದೆ ಕನಕದಾಸರ ಸರ್ಕಲ್ಗೆ ಅಲ್ಲಿ ಮಾಲಾರ್ಪಣೆ ಮಾಡಿ ದರ್ಬಾರ್ ಆಶ್ರಮದಲ್ಲಿ ಕಾರ್ಯಕ್ರಮ ಇರೋದರಿಂದ ಯಾರೂ ನಡುವನೆ ಕಾರ್ಯಕ್ರಮ ಮೆರವಣಿಗೆ ಯಾವುದನ್ನು ಹೋಗ್ತಕ್ಕದ್ದಲ್ಲ. ಎಲ್ಲರೂ ಇನ್ನೂ ನಮ್ಮ 2ನೇ ಹಂತದ ರಾಜ್ಯದ ನಾಯಕರು ಬರ್ತಾ ಇದ್ದಾರೆ. ಇದು ವಿಶೇಷವಾಗಿ ಒಂದು ಮಾತನ್ನು ಭಾಳ ಗಟ್ಟಿಯಾಗಿ ಹೇಳಬೇಕು. ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿದೆ, ಯಾವುದೇ ಒಂದೇ ಪಕ್ಷಕ್ಕೆ ಇದು ಸೀಮಿತವಾಗಿರುವುದಿಲ್ಲ. ಅದಕ್ಕಾಗಿ ಎಲ್ಲರೂ ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ಯಾವುದೇ ಸಮುದಾಯದವರಾಗಿರ್ಬೋದು ಎಲ್ಲರೂ ಅಗದಿ ಹೆಮ್ಮೆಯಿಂದ ಮತ್ತು ಧೈರ್ಯದಿಂದ ಇವತ್ತು ಸಂಗೊಳ್ಳಿ ರಾಯಣ್ಣ ಏನು ಈ ಸ್ವತಂತ್ರ ಭಾರತದಲ್ಲಿ ಏನು ಮಾಡಿದ್ದಾರ ಅವರ ನುಡಿಮುತ್ತುಗಳನ್ನು ಅವರ ಬಗ್ಗೆ ಹಿರಿಯರು ಅನೇಕ ಜನ ಮಾತನಾಡಲಿದ್ದಾರೆ. ಅವೆಲ್ಲ ಇವತ್ತಿನ ದಿನಮಾನಗಳಲ್ಲಿ ದೇಶಭಕ್ತಿಯನ್ನು ಇನ್ನಷ್ಟು ಹೆಚ್ಚಿಗೆ ಗೊಳಿಸೋದ್ರ ಜೊತೆಗೆ ಇದೊಂದು ಕಾರ್ಯಕ್ರಮ ಐತಿಹಾಸಿಕ ಆಗಬೇಕು, ಯಶಸ್ವಿಗೊಳಿಸಬೇಕಂತ
ಈ ಪತ್ರಿಕಾ ಮುಖಾಂತರ ನಾನು ಹೇಳೋದು ಈ ಥರ ಇದು ಒಬ್ಬ ಪಕ್ಷದ್ದು ಒಂದು ಜಾತಿಯ ಸಮಾವೇಶ ಅಲ್ಲ, ಒಬ್ಬ ದೇಶಭಕ್ತದ್ದು ಸಮಾವೇಶ ಅಂತ ನಾವು ಅಂದ್ಕೊಂಡಿದ್ದೆವು. ಅಂದಾಜು ನಮ್ಮ ಕೋಲಾರ ತಾಲೂಕಿಂದ ಒಂದು ನಾವು ಟೋಟಲ್ ಆಗಿ ಇವತ್ತು ಬಾಗೇವಾಡಿ ತಾಲೂಕು ಆಗಿರ್ಬೋದು, ನಿಲಗುಂದಿ ತಾಲೂಕು ಆಗಿರ್ಬೋದು ಮತ್ತು ನಮ್ಮ ಕೋಲಾರ ತಾಲೂಕು ಹಿಡ್ಕೊಂಡು ಸುಮಾರು ಒಂದು 10,000 ಜನ ಹೋಗುವಂಥ ಕಾರ್ಯಕ್ರಮ ನಾವೆಲ್ಲ ಇಟ್ಕೊಂಡಿದ್ದೆವು. ನೋಡೋದು ಇನ್ನೂ ಹೆಚ್ಚಿಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ವಾಹನ ವ್ಯವಸ್ಥೆ ಮಾಡಿದ್ರೆ ಜಾಸ್ತಿ ವಾಹನ ವ್ಯವಸ್ಥೆ ಯಾರಿಗೆ ಇನ್ನೂ ಬಾಡಿಗೆ ಅವರ ಸ್ವಂತ ಕೆಲಸದಿಂದ ಬರ್ತಕ್ಕಂಥ ದಾರ್ಶನಿಕರನ್ನ ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಎಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಮತ್ತು ಅದರ ಜೊತೆಗೆ ಒಂದು ಯುವ ನಾಯಕರನ್ನ ಸಂಘಟಿಸ್ತಕ್ಕಂಥ ಕೆಲಸನೂ ಕೂಡ ಆ ವೇದಿಕೆಯಿಂದ ಆಗ್ತದೆ ಅಂತಕ್ಕಂಥ ಒಂದು ಸಂದರ್ಭ. ಇವತ್ತು ಆ ಕಾರ್ಯಕ್ರಮ ಭಾಳಷ್ಟು ಅದ್ಧೂರಿಯಾಗಿ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ಸಮಾಜದ ಎಲ್ಲ ಯುವ ನಾಯಕರು ಆಗಮಿಸಲಿದ್ದಾರೆ. ಇವತ್ತು ನಾಳೆ 23ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಸಿದ್ದೇಶ್ವರ ದೇವಸ್ಥಾನದಿಂದ ಇವತ್ತು ಗಾಂಧಿ ಚೌಕದ ಮುಖಾಂತರ ಒಂದು ಭವ್ಯ ಮೆರವಣಿಗೆ ಮುಖಾಂತರ ಎಲ್ಲ ದಾರ್ಶನಿಕರನ್ನ ಮೆರವಣಿಗೆ ಮಾಡ್ತಾ ಆ ಒಂದು ಕಾರ್ಯಕ್ರಮವನ್ನು ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ಗೆ ಬಂದು ಆ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಒಂದು ಭವ್ಯ ಮೆರವಣಿಗೆಯನ್ನು ಭವ್ಯ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ ಈ ನಮ್ಮ ಸಮಾಜದ ನಮ್ಮ ರಾಜ್ಯದ ಎಲ್ಲ ಯುವ ನಾಯಕರು ಕೂಡ ಆಗಮಿಸಲಿದ್ದಾರೆ. ಅದರ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ಪ್ರಸ್ತುತಪಡಿಸಲಿದ್ದು ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಹಳ್ಳಿಗೂ ಕೂಡ ಬರ್ತಕ್ಕಂಥ ಜನರನ್ನ ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಅದ್ದೂರಿಯಾಗಿ ನಡೆಸಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಒಂದು ಸಂದರ್ಭ. ಅದಕ್ಕೆ ಈ ಸಮಾಜದ ವತಿಯಿಂದ ಈ ತಾಲೂಕು ಘಟಕದ ವತಿಯಿಂದ ನಾವು ಒಂದು ಕರೆ ಕೊಡಲಿಕ್ಕೆ ಇಷ್ಟಪಡ್ತೀವಿ. ಈ ಎಲ್ಲ ಸಮಾಜ ಬಾಂಧವರಿಗೂ ಕೂಡ ಎಲ್ಲ ಯುವಕ ಮತ್ತು ಮಿತ್ರರಿಗೂ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವೆಲ್ಲರೂ ಹೆಚ್ಚು ಜಾಗೃತರಾಗಿ ಈ ಒಂದು ಕರೆಯನ್ನು ಏನು ಕರೆ ಕೊಟ್ಟಾರ ಸಂಗೊಳ್ಳಿ ರಾಯಣ್ಣ ಜಾತ್ರೆ ಅಂತಕ್ಕಂಥದ್ದು ಏನು ಕರೆ ಕೊಟ್ಟಾರ ಆ ನಿಜವಾಗ್ಲೂ ಕೂಡ ಇವತ್ತು ನಾವು ಭೂತು ನಾವು ಭವಿಷ್ಯತ್ ಅನ್ನುವಂಗ ಈ ಜಿಲ್ಲೆಯಲ್ಲಿ ಈ ಒಂದು ಸಂಗೊಳ್ಳಿ ರಾಯಣ್ಣ ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಭಕ್ತಿಯನ್ನ ನಾವೆಲ್ಲರೂ ಕೂಡಿ ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವುದರ ಮುಖಾಂತರ ಅವರ ಕೊಟ್ಟಿರ್ತಕ್ಕಂಥ ಒಂದು ದೇಶ ಭಕ್ತಿಯ ನೆಲೆಗಟ್ಟಿನಲ್ಲಿ ನಾವು ಕೂಡ ಒಂದು ಹೆಜ್ಜೆ ಇಡೋಣ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ವಿಶಾಲ್ ಪ್ರಕಾಶ್ ರಾಸ್ಕರ್, ವಿಶಾಲ್ ಸೈಕಲ್ ಮಾಲ್ ಬಿಜಾಪುರದಿಂದ. ಇವತ್ತು ನಾವು ಒಂದು ವಿಶೇಷವಾಗಿ ಎಲ್ಲ ಚಿಕ್ಕ ಮಕ್ಕಳು ಹಾಗೆ ದೊಡ್ಡವರಿಗೆ ಸೈಕಲ್ಗಳನ್ನು ಸ್ಪೆಷಲ್ ಆಫರ್ ತೊಗೊಳಕ್ಕೆ ಕೊಡ್ಬೇಕಂತ ಹೇಳಿ ವಿನಂತಿ ಪೂರ್ವಕವಾಗಿ ಎಲ್ಲ ಕಸ್ಟಮರ್ಗೆ ಹೇಳ್ತಾ ಇದ್ದೀನಿ. ಇವತ್ತು ನಾವು ಪೂರಾ ಭಾರತ್ ಆಲ್ ಓವರ್ ಇಂಡಿಯಾ ಎಲ್ಲರಿಗಿಂತ ಕಡಿಮೆ ರೇಟ್ದಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿ ಪ್ರಮಾಣ ಮಾಡಿ, ಹಾಗೆ ನಾವು ಚಾಲೆಂಜ್ ಕೂಡ ಮಾಡಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ನೋಡ್ಬೋದು ನಮ್ಮ ಹತ್ರ ಅತಿ ಉತ್ತಮ ಕ್ವಾಲಿಟಿ ಸೈಕಲ್ಗಳು, ವಾಕರ್ಗಳು, ಟ್ರೈಸಿಕಲ್ಗಳು ಅತಿ ಕಡಿಮೆ ಬೆಲೆದಲ್ಲಿ ನಾವು ಕೊಡ್ತಾ ಇದ್ದೀವಿ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ವಿವಿಧ ರೀತಿಯ ಬೈಸಿಕಲ್ ಹಾಗೂ ಮಕ್ಕಳ ಆಟಿಕೆ ವಾಹನ ಹಾಗೂ ಸೈಕಲ್ ಮಾರಾಟಕ್ಕೆ ಲಭ್ಯ. ವಿಜಯಪುರದಲ್ಲಿ ಪ್ರಸಿದ್ಧ ವಿಶಾಲ್ ಸೈಕಲ್ ಮಾಲ್. ಇದು ಕರ್ನಾಟಕದ ವಿಜಯಪುರ, ಹುಬ್ಬಳ್ಳಿ, ಬೆಳಗಾವಿ, ಗೋಕಾಕ್ನಲ್ಲಿ ಪ್ರಮುಖ ಸೈಕಲ್ ಡೀಲರ್ ಶೋರೂಮ್ ಹೊಂದಿದ್ದು, ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲಾ ರೀತಿಯ ವಿವಿಧ ಸೈಕಲ್ಗಳನ್ನ ಅತ್ಯುತ್ತಮ ಬೆಲೆಯಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ ಮತ್ತು ಚಿಕ್ಕ ಮಕ್ಕಳಿಗೆ ಸಹಿತ ಆರಂಭಿಕ ಬೆಲೆ 1000 ರೂಪಾಯಿಯಿಂದ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಸೈಕಲ್ ಸಿಗುತ್ತವೆ. ಸೈಕಲ್ ಕಲಿಯುತ್ತಿರುವ ಚಿಕ್ಕ ಮಕ್ಕಳಿಗೆ ಹೇಳಿ ಮಾಡಿಸಿದಂತಿವೆ. ಟೈಲರ್ ವೀಲ್ ಸೈಕಲ್, BMX ಸೈಕಲ್, ಗೇರ್ ಸೈಕಲ್, ವಾಕಿಂಗ್ ಸೈಕಲ್ ಸೇರಿದಂತೆ ಇನ್ನು ಹಲವಾರು ರೀತಿಯ ವಿವಿಧ ಬಗೆಯ ಒಳ್ಳೆಯ ಗುಣಮಟ್ಟದ ಸೈಕಲ್ಗಳು ಲಭ್ಯವಿದ್ದು, ಜೊತೆಗೆ ಮಕ್ಕಳ ಆಟಿಕೆಗಾಗಿ ಬ್ಯಾಟರಿ ಚಾಲಿತ ಜೀಪ್ ಮತ್ತು ಬೈಕ್ ಕೂಡ ಇವರಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ದೊರೆಯುತ್ತವೆ. ಹಾಗಾದ್ರೆ ಇನ್ನೇಕೆ ತಡ? ಹಿಂದೆ ಬನ್ನಿ, ಭೇಟಿ ನೀಡಿ. ಸ್ಥಳ ವಿಶಾಲ್ ಸೈಕಲ್ ಸ್ಟೇಷನ್ ಹಿಂದೆ ರೋಡ್, ಲಯೋಲಾ ಶಾಲೆ ಹತ್ತಿರ ಮತ್ತು ವಿನಾಯಕ್ ಹೋಟೆಲ್ ಹಿಂದೆ, ವಿಜಯಪುರ. ಮೊಬೈಲ್ ನಂಬರ್ 9481857769 ಮತ್ತು ಹುಬ್ಬಳ್ಳಿಯ ಸ್ಥಳ ಗ್ಯಾಲಕ್ಸಿ ಮಾಲ್, ಗ್ರೌಂಡ್ ಫ್ಲೋರ್, ಶಾಪ್ ನಂಬರ್ 22, ಸ್ಟೇಷನ್ ರೋಡ್, ಹುಬ್ಬಳ್ಳಿ. ಮೊಬೈಲ್ ನಂಬರ್ 9593503355. ಬೆಳಗಾವಿಯ ಸ್ಥಳ ವಿಶಾಲ್ ಸೈಕಲ್ ಮಾಲ್, ನಂಬರ್ 370, ಮೇನ್ ರೋಡ್, ಕಪಿಲೇಶ್ವರ ಕಾಲೋನಿ, ರೂಪಾಲಿ ಥಿಯೇಟರ್ ಹತ್ತಿರ, PB ರೋಡ್, MRF ಟೈರ್ ಶೋರೂಮ್ ಪಕ್ಕ, ಬೆಳಗಾವಿ. ಮೊಬೈಲ್ ನಂಬರ್ 9733057355 ಹಾಗೂ ಗೋಕಾಕ್ ವಿಶಾಲ್ ಸೈಕಲ್ ಮಾಲ್, ಮೊಬೈಲ್ ನಂಬರ್ 8660362288. ವಿಶಾಲ್ ಸೈಕಲ್ ಮಾಲ್
ಈ ಮಳಿಗೆಗೆ ಬನ್ನಿ, ಇಂದೇ ಭೇಟಿ ನೀಡಿ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ವಿವಿಧ ರೀತಿಯ ಬೈಸಿಕಲ್ ಹಾಗೂ ಮಕ್ಕಳ ಆಟಿಕೆ ವಾಹನ ಹಾಗೂ ಸೈಕಲ್ ಬಿಡಿ ಭಾಗಗಳನ್ನ ಯೋಗ್ಯ ದರದಲ್ಲಿ ಗುಣಮಟ್ಟದ ಸೈಕಲ್ಗಳನ್ನ ಖರೀದಿಸಿ.